ಮಗ ಎಷ್ಟು ದಿವಸ ಆಯಿತು ವೀಡಿಯೋ ಹಾಕಿ ನೀನು ಈಗ ವೀಡಿಯೋ ಹಾಕ್ತೀಯಾ ಅನ್ಸಬ್ಸ್ಕ್ರೈಬ್ ಮಾಡಲಾ? ಮಗ ನಾನು ಅನ್ಕೋತಾ ಇದ್ದೆ, ಎಷ್ಟು ದೂರ ಬಂದಿದ್ದೀವಿ, ವೆಸ್ಟರ್ನ್ ಘಾಟ್ಸಲ್ಲಿದ್ದೀವಿ, ನಾವು ಯಾಕೆ ಅಪ್ಪು ಥರ ಒಂದು ವೀಡಿಯೋ ಮಾಡಬಾರ್ದು? ನಾಡು ನಮ್ಮದೇ, ಕಾಡು ನಮ್ಮದೇ. ನಡಿಯ ಸುರಾಜ್ ಕಳದ. ದಕ್ಷಿಣ ಕನ್ನಡ ಕರ್ನಾಟಕ ರಾಜ್ಯದ ಕರಾವಳಿ ಪ್ರದೇಶದಲ್ಲಿರೋ ಒಂದು ಜಿಲ್ಲೆ. ಪೂರ್ವದಲ್ಲಿ ಪಶ್ಚಿಮ ಘಟ್ಟಗಳು ಹಾಗೂ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರನ ಹೊಂದಿರುವಂಥ ಈ ನಮ್ಮ ತುಳುನಾಡು ಪ್ರಕೃತಿ ಸೌಂದರ್ಯದಿಂದ ಕಂಗೊಳಿಸ್ತಾನೆ ಇದೆ. ಈ ಸೌಂದರ್ಯನ ಸವಿಯೋಕೆ ಅಂತ ನಾವು ಹೊರಟಿದ್ದೆವು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಅಡ್ಯಾಡ್ಕ ಅನ್ನೋ ಒಂದು ಚಿಕ್ಕ ಹಳ್ಳಿಗೆ. ಮಗ ಮಗ ಈ ಮಲೆನಾಡಲ್ಲಿ ಈ ಭಾಗದಲ್ಲಿ ಸಿಕ್ಕಾಪಟ್ಟೆ ಸೆಕೆ ಬೇರೆ, ಸೊ ಅದಕ್ಕೆ ಆ ಸೆಕೆನ್ ಸ್ವಲ್ಪ ಬಾಡಿ ಸ್ವಲ್ಪ ಕೂಲ್ ಆಗಿರ್ಬೇಕಲ್ಲ, ಅದಕ್ಕೆ ಅಲ್ವ ಅದಕ್ಕೆ ಈ ಹಂಚು ಮಂಗಳೂರು ಹಂಚು ಅಂತ ಏನು ಹೇಳ್ತಾರೆ, ಮಣ್ಣಿಂದ ಮಾಡಿರೋದು. ಇದು ಎಷ್ಟು ವರ್ಷ ಹಳೇದು ಅಂತೀಯ ಮಗ? ಈ ಮನೆ ಆಲ್ಮೋಸ್ಟ್ ನನಗೆ ಗೊತ್ತಿರೋಂಗೊಂದು 80 to 100 years ಹಳೇದು. ಯಾಕಂದರೆ ನಮ್ಮಮ್ಮ ಹುಟ್ಟಿದಿಲ್ಲೇ, ಅವ್ರ ಅಪ್ಪನೂ ಹುಟ್ಟಿದಿಲ್ಲೇ, ಅವ್ರ ಅಜ್ಜ ಕಟ್ಸಿರೋದು ಮನೆ ಇದು. ಈ ಮನೆ ಹೆಸರೇ ಹಳೆ ಮನೆ ಅಂತ. ಅಂದ್ರೆ ಇವಾಗೆಲ್ಲ ಮನೆ ಏನೋ ಬರೀ ಇರೋಕಷ್ಟೇ, ಹಳೆ ಮನೆ ಎಲ್ಲ ಒಂಥರ ಎಮೋಷನ್ಸ್. ಅದಂದ್ರೆ ಹೆಂಗೆ ಅಂದರೆ ಏನೇ ಶುಭ ಕಾರ್ಯ ಆಗೋದಾದ್ರು ಮನೆಯಲ್ಲೇ ಆಗೋದು. ಇಲ್ಲೆಲ್ಲ ಚಪ್ರ ಹಾಕಿ, ಅಡಿಕೆ ಮರದ್ದು ಚಪ್ರ ಹಾಕಿ ಹಂಗೆ ಮಾಡ್ತಾ ಇರ್ತಾರೆ. ಹೊರಟೋಗಿದೆ. ಮನೆ ನೋಡಿದ್ರೆ ಒಂದು ಬಾಂಡಿಂಗ್ ಇರೋ. ಮತ್ತೆ ಇನ್ನೊಂದು ಆಕ್ಚುಲಿ ಏನು ಅಂತಂದ್ರೆ ಮಣ್ಣಿಂದ ಕಟ್ಟಿರೋ ಮನೆ ಇದು. ಮೊದಲೆಲ್ಲ ಬಾಗ್ಲೇ ಇರ್ತಿರ್ಲಿಲ್ಲ ಮಗ ಮನೆಗಳಿಗೆಲ್ಲ. ಅರ್ಲಿ ಮಾರ್ನಿಂಗ್ ಎದ್ದು ಒಂದು ರೌಂಡ್ ಡ್ರೋನೆಲ್ಲ ಹಾರಿಸಿ ಸೌದೆ ಹೊಲಲ್ಲಿ ಮಾಡಿದಂಥ ಪುಂಡಿ ತಿನ್ಕೊಂಡು ರೆಡ್ ಲ್ಯಾಟರೈಟ್ ಸ್ಟೋನ್ ಎಕ್ಸ್ಟ್ರಾಕ್ಷನ್ ಪಾಯಿಂಟ್ಗೆ ಹೋದ್ವಿ. ಇದನ್ನು ಕರಾವಳಿ ಮತ್ತು ಮಲೆನಾಡು ಪ್ರದೇಶದಲ್ಲಿ ಹೆಚ್ಚಾಗಿ ನೋಡಿರ್ತಾರೆ. ಮುಖ್ಯವಾಗಿ ಮನೆ ಕಟ್ಟೋದಕ್ಕೆ ಅಂತಲೇ ಬಳಸ್ತಾರೆ. ಇಲ್ಲಿನ ವೆದರ್ಗೆ ಇದು ಪರ್ಫೆಕ್ಟ್ ಚಾಯ್ಸ್ ಅಂತಲೇ ಹೇಳ್ಬೋದು. ಮಗ ದಕ್ಷಿಣ ಕನ್ನಡ ಎಲ್ಲ ಓಕೆ ಅನ್ಕೋ, ಆದರೆ ಈ ಮಠ ಭಯಂಕರ ಬಿಸಿಲು ಸೆಕೆ ಎಲ್ಲ ಹಿಂಗೆ ಇದು ಮಗ. ಅದಕ್ಕೆ ಮಗ ನಾವೆಲ್ಲ ಹಿಂಗಿರೋದು, ಸೆಕೆ ಆಗಬೇಕು. ಬ್ರೋ ಸೊಳ್ಳೆ ಕಾಟ ಹೆಂಗಿದೆ? ಪಿಂಕ್ ಆಗೋಗಿದೆ. ಸೊಳ್ಳೆ ಎಲ್ಲ ಫುಲ್ ಕಿಸ್ ಕೊಡ್ತಾ ಇದೆ ಅವ್ರಿಗೆ, ಅವ್ರ ರಕ್ತ ಫುಲ್ ಟೇಸ್ಟಿ ಅಂತ. ಮಗ ಇಲ್ಲೆಲ್ಲ ಏನು ಕಾಣಿಸ್ತಿದೆ, ಇದೆಲ್ಲ ಹನಿ ಫಾರ್ಮಿಂಗು. ಇದೆಲ್ಲ ಹನಿ ಬೀಸ್ದು ಕಾಲೋನೀಸು. ಸಪ್ರೇಟ್ ಆಗಿ ಹನಿ ಸ್ಟೋರೇಜ್ ಆಗುತ್ತೆ. ಇಲ್ಲೆಲ್ಲ ಏನು ಹೂವು ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಮಕರಂದ ತಗೊಬಂದ್ಬಿಟ್ಟು ಸ್ಟೋರೇಜ್ ಮಾಡುತ್ತೆ. ಇದೆಲ್ಲ ಪ್ಯೂರ್ ಹನಿ. ಇದು ವೆಸ್ಟರ್ನ್ ಘಾಟ್ಸ್ದು ಪ್ಯೂರ್ ಹನಿ ಫಾರ್ಮಿಂಗ್ ಮಾಡ್ತಾ ಇರೋದು. ಇಲ್ಲಿ ಕಾಣಿಸ್ತಿದೆ ನೋಡಿ, ಇಲ್ಲಿ ಇದಕ್ಕೆ ರಬ್ಬರ್ ಅಂತಾರೆ. ಇವಾಗ ನಾವೇನು ಡೈಲಿ ಯೂಸಲ್ಲಿ ಹಾಕೋ ಸ್ಲಿಪ್ಪರು, ಟಯರು, ಗಾಡಿದು ಇವೆಲ್ಲ ಏನು ಮಾಡ್ತೀವಿ, ಇದರಿಂದನೇ ಮಾಡೋದು. ನೋಡಿಲಿ, ಈ ರಬ್ಬರಿಂದನೇ ಮಾಡೋದು. ಕಟ್ಟದಕೊಂಡಿದೆ. ಎಷ್ಟಾಯ್ತು ಪ್ರೈಸ್? ಇದಕ್ಕೆ 1 ವರ್ಷ ಆಗಿರ್ಬೋದು. 1 ವರ್ಷ ಕಟ್ಟಿಬಿಟ್ಟು ಇಲ್ಲ, ಒಂದು ಟ್ರೈನ್ ಆಗ್ತಿದೆ ಅಷ್ಟೇ. ಈಗ ರೆಡಿ ಆಗ್ತಿದ್ಯಾ? ನೀವು ಫೈಟಿಂಗ್ ಎಲ್ಲ ಕಲಿಸಿದ್ಯಾ? ಯಾವುದು MMA ಮಿಯೋತಾಯಿನ ಕಿಕ್ ಬಾಕ್ಸಿಂಗ್ ಆಯ್ತು ಅಂತ ಬರ್ತುಂಟು ಚಂದ. ಬಾ 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 ಬಾ. ನೋಡಿ ಬ್ರೋ, ಇದು ಚಿಕ್ಕ ಮರ, ಚಿಕ್ಕ ಫ್ರೂಟ್, ದೊಡ್ಡದು. ಏನಂತೀಯ ಇದು? ಹೀಗೆ ನಮ್ಮೂರ ಕಡೆ ಕಂಬಳಿ ಹಣ್ಣು ಅಂತ ಹೇಳ್ತಾರೆ ಮಗ. ಬ್ಲ್ಯಾಕ್ ಬೆರಿ ಥರ ಅಂತೀಯ? ಅದೇ ಒಂಥರ ಬೆರೀಸ್, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಹುಳಿ ಸಿಹಿ. ಇಂಡಿಯನ್ ಬೆರೀಸ್, ವೈಲ್ಡ್ ಬೆರೀಸ್. ಏನು ಮಾಡಕ್ಕೆ ಬಂದಿದ್ದು? ಮಾವಿನಕಾಯಿ ತೆಗೆಯಕ್ಕೆ ಬಂದಿದ್ದು. ಕೊಕ್ಕೋ ಏನು ಮಾಡ್ತಾರೆ? ಇದರಿಂದ ಚಾಕ್ಲೇಟ್
ಚಾಕ್ಲೇಟ್ ಎಲ್ಲ ಮಾಡ್ತೀರಾ ಅಂತ. ಬೀಜನ ಒಣಗಿಸಿ ಪುಡಿ ಮಾಡಿ ಮೆಲ್ಟ್ ಮಾಡಿ ಈ ಬೀಜನ ತೆಗೆದು ಅದನ್ನು ಒಣಗಿಸ್ಬಿಟ್ಟು ಚಾಕ್ಲೇಟ್ ಮಾಡೋದಾ? ಹಣ್ಣುಗಳನ್ನೆಲ್ಲ ತಿನ್ಕೊಂಡು ತೋಟ ಬೀಟ್ಸ್ ಹಾಕಬೇಕಾದ್ರೆ ಒಂದು ಕಾಲ್ ಬರುತ್ತೆ, ವರ್ಲ್ಡ್ಸ್ ಲಾಂಗೆಸ್ಟ್ ವೆನಮಸ್ ಸ್ಪೀಸೀಸ್ ಸ್ಪಾಟ್ ಆಗಿದೆ ಅಂತ. ಇಲ್ಲಿ ನೋಡು ಮಗ, ವಿಡಿಯೋ ಇದೆ ಇಲ್ಲಿ. ಯಾವ ಹಾವು ಅಂತೀಯಾ? ಇದು ಕಿಂಗ್ ಕೋಬ್ರಾ. 6 ಅಡಿ ಇಲ್ಲ, ಒಂದು 10 ಅಡಿ ಮೇಲೆ ಇರುವಂಥದ್ದು. ಅಲ್ಲಿಂದ ಇಲ್ಲಿವರೆಗೆ ಇತ್ತು ಅಂತ ಹೇಳಿದ್ರೆ ಮತ್ತೆ ಮುಂದೆ ಇತ್ತಲ್ಲ, ಮತ್ತೆ ಒಂದು 2 ಅಡಿ ಇತ್ತ, 10-12 ಅಡಿ ಇತ್ತ ಅಂತ ಅಲ್ಲ. ನಾವು ಅವಾಗ ಗೊತ್ತಿಲ್ಲದೆ ಅಲ್ಲಿ ಇಲ್ಲಿ ಅಂತೆಲ್ಲ ಬಿಟ್ಟಿದ ಮೇಲೆಲ್ಲ ಹೋಗ್ಬಂದು ಇವಾಗ ನೋಡ್ರೆ ಪುಕ್ಕ ಪುಕ್ಕ ಅಂತಿದೆ. ಆ ಕಾಳಿಂಗ್ ಸರ್ಪನ ನೋಡಿ ಬೆವ್ತು ಹೋಗಿ ನಮ್ಮ ಕಾರ್ಗೊಂದು ವಾಟರ್ ವಾಶ್ ಹಾಕಿಸಿ ನಾವು ಒಂದು ವಾಟರ್ ವಾಶ್ ಹಾಕೊಳ್ಳೋಣ ಅಂತ ಒಂದು ಸ್ಪಾಟ್ಗೆ ಹೋದ್ವಿ. ಈ ಶಾಟ್ ಸಿಕ್ಕಿದ ಖುಷಿಯಲ್ಲೇ ಒಂದು ರೌಂಡ್ ಈಜಾಡಿ ಮನೆ ಹತ್ರ ಹೋಗಿ ಕೂತಿದ್ದಾಗ, ಎಂತ ಮಾರೆ ಇಲ್ಲಿ ಕೂತಿದ್ದೀರಾ? ಅಲ್ಲಿ ಕೋಲ ಉಂಟು, ಹೋಗುವ ಬನ್ನಿ. ಇಲ್ಲಿ ಮೊಬೈಲ್ ನೋಡ್ಕೊಂಡು ಕೂತದೆ ಅಂತ ನಡಿ ಹೋಗುವ. ಕೋಲ ನೋಡೋಕ್ಕೆ ಅಂತ ಹೋದಾಗ ನಮಗೆ ಸಿಕ್ಕಿದ್ದು ನಮ್ಮ ಜೀವ ಬ್ರೋ. ನಾನು ವ್ಲಾಗ್ ಮಾಡ್ತಾಯಿದ್ದೀನಿ ಅಂತ ಅವ್ರಿಗೆ ಹೇಳಿದಾಗ ಅವ್ರ ರಿಯಾಕ್ಷನ್ ಹಿಂಗಿತ್ತು. ಅಲ್ಲಲ್ಲ, ನಮ್ಮ ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಾ? ಹೇಳಿದ್ನೆಲ್ಲ ಕೇಳೋದೇನಿದೆ ಅಂತ ಹೇಳಿ ಒಂದು ಸ್ಪೆಷಲ್ ಪರ್ಫ್ಯೂಮ್ನ ಅವ್ರಿಗೆ ಟ್ರೈ ಮಾಡಿಸಿದಾಗ ಅದಕ್ಕೆ ಅವರು ಸೈಕ್ ಆಗ್ತಾರೆ. ಸೈಕಾಗಿ ಹೀಗೆ ಹೇಳ್ತಾರೆ, ನಮ್ಮಲ್ಲಿ ದೇವಸ್ಥಾನಗಳಿರೋ ರೀತಿಲೇ ಇಲ್ಲಿ ದೈವಸ್ಥಾನಗಳು ಅಂತ ಇರ್ತವೆ. ಇಲ್ಲಿ ಪೂಜೆ ಮಾಡೋ ಮುಖಾಂತರ ಕೋಲನ ಶುರು ಮಾಡ್ತಾರೆ. ಈ ವರ್ಷ ನಾವು ರಕ್ತೇಶ್ವರಿ ಮತ್ತು ಪಂಜುರ್ಲಿ ಮತ್ತು ಗೂಳಿಯ ದೈವಗಳಿಗೆ ಇಲ್ಲಿ ಕೋಲ ಕೊಡುವುದು ಅನ್ನುವಂಥ ಒಂದು ತೀರ್ಮಾನ ಕಳೆದ ವರ್ಷ ಮಾಡಿದ ಪ್ರಕಾರ ಈಗ ಕೋಲಕ್ಕೆ ಬೇಕಾದಂಥ ವ್ಯವಸ್ಥೆ ಆಗ್ತಾ ಇದೆ. ಇವತ್ತು ರಾತ್ರಿ ದೈವ ರಕ್ತೇಶ್ವರಿಗೆ, ಪಂಜುರ್ಲಿಗೆ ಮತ್ತು ಗುಳಿಗರಿಗೆ ರಾತ್ರಿ ಸಾಮಾನ್ಯ 9 ಗಂಟೆಯಿಂದ ಬೆಳಗ್ಗಿನವರೆಗೆ 3 ನರ್ತನ ಸೇವೆಗಳು ನಡೀಲಿಕ್ಕಿದ್ದಾವೆ. ಆ ಗುಳಿಗನ ಆಶೀರ್ವಾದ ಪ್ರತಿಯೊಬ್ಬರ ಮೇಲೂ ಇರಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.